ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ನೋ ಒಂದು ವಿಭಿನ್ನ ಘಟನೆಗೆ ಸಾಕ್ಷಿಯಾಗಿದೆ. ಈಗ ವಿಚ್ಛೇದನ ಆದ ನಂತರದ ಸಂದರ್ಭದಲ್ಲಿ ಪಾರ್ಟಿ ಮಾಡೋದು ತೀರಾ ಒಂದು ಸಹಜ ಅನ್ನುವಂಥ ಟ್ರೆಂಡ್ ಶುರುವಾಗಿದೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ವಿಚ್ಛೇದನ ಆದ ನಂತರದ ಸಂದರ್ಭದಲ್ಲಿ ಬಸ್ತಿ ಜಿಲ್ಲೆಯ ನರ್ಕೋರಿಯಾ ಗ್ರಾಮದ 25 ವರ್ಷದ ಜೋಗೇಶ್ ತಮ್ಮ ವಿಚ್ಛೇದನದ ಬಳಿಕ ತುಂಬ ಭಕ್ತಿಯಿಂದ ತಮ್ಮ ದಿನವನ್ನು ಆಚರಿಸಿದ್ದಾರೆ. ನವರಾತ್ರಿ ಸಮಯದಲ್ಲಿ ದೇವರಿಗೆ ಧನ್ಯವಾದ ಹೇಳಲು ಮಾತಾ ದೇವಸ್ಥಾನಕ್ಕೆ ಸುಮಾರು 9 ಕಿಲೋಮೀಟರ್ ದೀಡ್ ನಮಸ್ಕಾರ ಹಾಕಿದ್ದಾರೆ. 2022ರಲ್ಲಿ ಮದುವೆಯಾಗಿ 3 ವರ್ಷದಲ್ಲಿ ವಿಚ್ಛೇದನವಾದ ಬಳಿಕ ಈ ಹರಕೆ ನೆರವೇರಿಸಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಲಕ್ನೋ ಒಂದು ವಿಭಿನ್ನ ಘಟನೆಗೆ ವೈರಲ್ ಆಗ್ತಾ ಇದೆ. ವಿಚ್ಛೇದನ ಆದಮೇಲೆ ಪಾರ್ಟಿ ಮೋಜು ಮಸ್ತಿ ಅಂತ ಕಾಲ ಕಳೀತಾರೆ. ಆದರೆ ಇಲ್ಲಿ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ನಕ್ರೋರಿಯಾ ಗ್ರಾಮದ 25 ವರ್ಷದ ಜೋಗೇಶ್ ತಮ್ಮ ವಿಚ್ಛೇದನದ ಬಳಿಕ ನೋಡಿ ದೀಡ್ ನಮಸ್ಕಾರವನ್ನು 9 ಕಿಲೋಮೀಟರ್ ಹಾಕಿದ್ದಾರೆ.